ಮೆಟ್ ತಗೊಂಡು ಹೊಡಿತೀನಿ ಅಂತ ಹೇಳ್ತಾನೆ ಈ ವ್ಯಕ್ತಿ. ನೋಡಿ, ಚಪ್ಪಲಿನ ಕೆಲವರು ಸಾಮಾನ್ಯವಾಗಿ ಜನರೆಲ್ಲರೂ ಕೂಡ ಕಾಲಲ್ಲಿ ಹಾಕ್ಕೊಂಡು ಓಡಾಡ್ತಾ ಇರುವಂಥದ್ದು. ಕಾಲಿಗೆ ಹಾಕೋದಕ್ಕಿರುವಂಥ ಚಪ್ಪಲಿ ತಗೊಂಡು ಹೊಡಿತೀನಿ ಅಂತ ಹೇಳ್ತಿರುವಂತಹ ವ್ಯಕ್ತಿ ಬಹುಶಃ ತನ್ನ ನಾಲ್ಗೆನೇ ಚಪ್ಪಲಿ ಮಾಡ್ಕೊಂಡಿರಬೇಕು. ಆ ಕಾರಣಕ್ಕಾಗಿ ಈ ರೀತಿಯಾಗಿ ಚಪ್ಪಲಿ ರಾಜೀವ ಈ ರೀತಿಯಾದಂತಹ ಮಾತುಗಳನ್ನು ಆಡುವಂತಹ ಧಿಮಾಕನ್ನು ತೋರಿಸಿದ್ದಾನೆ. ಒಬ್ಬ ಡಿಫೀಟೆಡ್ ಕ್ಯಾಂಡಿಡೇಟ್, ತಾನು ಒಂದು ಕ್ಷೇತ್ರದ ಶಾಸಕನಾಗಬೇಕು ಅಂತೇಳಿ ಬಯಸಿರ್ತಕ್ಕಂತಹ ವ್ಯಕ್ತಿ ಆಡಬೇಕಾದಂತಹ ಮಾತಾಯಿದು. ಇಂತಹ ವ್ಯಕ್ತಿಗಳು ಶಾಸನ ಸಭೆಗೆ ಬಂದರೆ ಅದು ಕರ್ನಾಟಕದ ಶಾಸನ ಸಭೆಗೆ ಆಗುವಂತಹ ಅವಮಾನ ಹೊರತು ಬೇರೇನಲ್ಲ. ಈ ರೀತಿಯಾದಂತಹ ತುಚ್ಛವಾಗಿ ಮಾತಾಡುವಂತಹ ವ್ಯಕ್ತಿಗಳ ಬಗ್ಗೆ ಯಾವುದೇ ಪಕ್ಷ ಆದರೂ ಕೂಡ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕು. ಇಷ್ಟೊತ್ತಿಗಾಗಲೇ ಚಪ್ಪಲಿ ರಾಜೀವ್ನನ್ನು ಅರೆಸ್ಟ್ ಮಾಡಿ ಆಗಬೇಕಾಗಿತ್ತು. ಆದರೆ ಆತ ತಲೆಬರೆಸ್ಕೊಂಡಿದ್ದಾನಂತೆ, ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತೆ. ಈ ನಾಟಕ ಇನ್ನೆಷ್ಟು ದಿವಸ ಅಂತೇಳಿ ಸರ್ಕಾರವನ್ನು ಕೂಡ ಪ್ರಶ್ನಿಸಬೇಕಾಗುತ್ತೆ. ಮಹಿಳಾ ಅಧಿಕಾರಿಯನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಈತ. ಮಹಿಳಾ ಅಧಿಕಾರಿಯನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಅಧಿಕಾರದ ಅಮಲ್ನಲ್ಲಿ ತೇಲಾಡ್ತಾ ಇದ್ದಾರಾ ಹಾಗಾದರೆ ಕಾಂಗ್ರೆಸ್ನ ಮುಖಂಡರು ಅಂತೇಳಿ. ಕಾಂಗ್ರೆಸ್ನ ಮುಖಂಡ ಅನ್ನುವ ಕಾರಣಕ್ಕಾಗಿ ಅಧಿಕಾರದ ಅಮಲು ತಲೆಗೇರಿದ್ರೆ ಈ ರೀತಿಯಾದಂತಹ ಮಾತುಗಳು ಬರ್ತವೆ. ಒಬ್ಬ ಅಧಿಕಾರಿಗೆ ಕರೆ ಮಾಡಿ ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾನೆ. ಬೆಂಕಿ ಹಚ್ಚಿ ಬಿಡ್ತೀವಿ ಅಂತ ಹೇಳ್ತಾರೆ. ಏನು ಬೆಂಕಿ ಹಚ್ಚೋದಿಕ್ಕೆ? ಯಾರು ಇವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ? ನಮ್ಮ ಸಮಾಜದಲ್ಲಿ ಬೆಂಕಿ ಹಚ್ತೀವಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಕಾಂಗ್ರೆಸ್ ಮುಖಂಡರ ವಿರುದ್ಧ ಶಿಡ್ಲಘಟ್ಟದಲ್ಲಿ ಸಮರವನ್ನು ಸಾರಲಾಗಿದೆ. ಇದು ಕೇವಲ ಶಿಡ್ಲಘಟ್ಟದ ಸಮಸ್ಯೆ ಮಾತ್ರ ಅಲ್ಲ. ಈ ರೀತಿಯಾದಂತಹ ಮಾತುಗಳನ್ನು ಆಡ್ತಕ್ಕಂತಹ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕು. ರಾಜೀವ್ ಗೌಡ ಈತ ಕಾಂಗ್ರೆಸ್ನ ಮುಖಂಡ, ಕಳೆದ ಬಾರಿಯ ಡಿಫೀಟೆಡ್ ಕ್ಯಾಂಡಿಡೇಟ್ ಈತ. ಒಂದು ಕ್ಷೇತ್ರದಲ್ಲಿ ಶಾಸಕನಾಗಬೇಕು ಎಂದು ಬಯಸಿರ್ತಕ್ಕಂತಹ ವ್ಯಕ್ತಿ, ಒಂದು ಎಲೆಕ್ಷನ್ನಲ್ಲಿ ಎದುರಿಸಿರ್ತಕ್ಕಂತಹ ವ್ಯಕ್ತಿ ಈ ರೀತಿಯಾದಂತಹ ಮಾತುಗಳು. ಅದು ಯಾವ ಘನ ಕಾರ್ಯಕ್ಕಾಗಿ? ಜೈದ್ ಖಾನ್ ಅಭಿನಯದ ಚಿತ್ರದ ಪ್ರಮೋಷನ್ಗೆ ಹಾಕಿರ್ತಕ್ಕಂತಹ ಬ್ಯಾನರನ್ನು ತೆರವುಗೊಳಿಸಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾದಂತಹ ಮಾತುಗಳು ಚಪ್ಪಲಿ ರಾಜೀವನ ಬಾಯಿಂದ ಬಂದಿದೆ. ರಾಜೀವ ಆಡಿರ್ತಕ್ಕಂತಹ ಮಾತುಗಳನ್ನು ಗಮನಿಸಿದರೆ ಈತ ಯಾವ ರೀತಿಯಾದಂತಹ ಸಂಸ್ಕೃತಿಯನ್ನು ಹೊಂದಿದ್ದಾನೆ, ಯಾವ ರೀತಿಯಾದಂತಹ ರೀತಿಯಲ್ಲಿ ಈತ ಬೆಳೆದಿದ್ದಾನೆ ಅನ್ನುವಂಥದ್ರ ಬಗ್ಗೆ ನಿಜಕ್ಕೂ ಕೂಡ ಶೇಮ್ ಅನಿಸುತ್ತೆ. ನಿಜಕ್ಕೂ ಕೂಡ ಇಂಥವರು ನಾಗರಿಕ ಸಮಾಜದಲ್ಲಿ ಇರೋದಕ್ಕೆ ನಿಜಕ್ಕೂ ಕೂಡ ಇವರು ಅರ್ಹರ ಅಂತೇಳಿ. ಒಬ್ಬ ಅಧಿಕಾರಿಗೆ, ಅದು ಮಹಿಳಾ ಅಧಿಕಾರಿಗೆ ಕರೆ ಮಾಡಿ ಬೆಂಕಿ ಹಚ್ಚಿಬಿಡ್ತೀವಿ, ಮೆಟ್ಟು ತಗೊಂಡು ಹೊಡಿತೀವಿ. ಯಾರು ಇವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ನಾಲ್ಗೆಯನ್ನು ಹರಿಬಿಡೋದಕ್ಕೆ? ಒಂದು ವೇಳೆ ಆತ ಅಧಿಕಾರದಲ್ಲಿ ಇರತಕ್ಕಂತಹ ವ್ಯಕ್ತಿಯಾಗಿದ್ದರೂ ಕೂಡ ಈ ರೀತಿಯಾದಂತಹ ನಿಂದನೆ ಮಾಡತಕ್ಕಂತಹ ಅವಕಾಶ ಯಾರಿಗಿದೆ? ಮಾತೆತ್ತಿದ್ರೆ ಸಂವಿಧಾನ, ಮಾತೆತ್ತಿದ್ರೆ ಪ್ರಜಾಪ್ರಭುತ್ವ, ಮಾತೆತ್ತಿದ್ರೆ ಕಾನೂನಿನ ಬಗ್ಗೆ ಮಾತನಾಡತಕ್ಕಂತಹ ಪಕ್ಷದ ಒಬ್ಬ ಮುಖಂಡ ಈ ರೀತಿಯಾದಂತಹ ಮಾತುಗಳನ್ನು ಆಡ್ತಾನೆ ಅಂತ ಹೇಳಿದ್ರೆ ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿರುತ್ತದೆ. ಆ ಪಕ್ಷದ ಜವಾಬ್ದಾರಿ. ಯಾವುದೇ ಮುಲಾಜಿಲ್ಲದೆ ಕಾನೂನು ಅದರ ಪ್ರಕಾರ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳಿದ್ರೆ ಕಾನೂನು ಅದರ ಪ್ರಕಾರ ಕ್ರಮ ಕೈಗೊಳ್ಳೋದಕ್ಕೆ ಕಾನೂನು ಇರುವಂಥದ್ದು. ಆದರೆ ಒಂದು ರಾಜಕೀಯ ಪಕ್ಷವಾಗಿ ನೀವೇನು ಮಾಡ್ತಾ ಇದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನು ಕಾಂಗ್ರೆಸ್ ನಾಯಕರುಗಳಿಗೆ, ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಿಗೆ, ಕೆಪಿಸಿಸಿ ಅಧ್ಯಕ್ಷರಿಗೂ ಕೂಡ ಕೇಳಬೇಕಾಗಿರುವಂಥದ್ದು. ಬಳ್ಳಾರಿ ಮಾದರಿಯಲ್ಲಿ ಶಿಡ್ಲಘಟ್ಟದಲ್ಲೂ ಕೂಡ ನಡೆದಿರತಕ್ಕಂತಹ ಬ್ಯಾನರ್ ಸಮರ ಇದು. ಒಂದು ಬ್ಯಾನರನ್ನು ತೆಗೆಸಿದ್ದಾರೆ ಅಂತ ಹೇಳಿದರೆ ಒಬ್ಬ ಅಧಿಕಾರಿಗೆ ಈ ರೀತಿಯಾಗಿ ಕರೆ ಮಾಡಿ ಈ ಸ್ವರೂಪದಲ್ಲಿ ನಿಂದಿಸುವಂತಹ ಅಧಿಕಾರವನ್ನು ಕೊಟ್ಟಂಥವ್ರು ಯಾರು ಇಂಥವ್ರಿಗೆ? ಬಳ್ಳಾರಿ ಮಾದರಿಯಲ್ಲಿ ಶಿಡ್ಲಘಟ್ಟದಲ್ಲೂ ಕೂಡ ಬ್ಯಾನರ್ ಸಮರ ನಡೆದಿದೆ. ಈತ ಒಂದು ಕಡೆಯಲ್ಲಿ ಫಿಲ್ಮ್ ಹೀರೋನ ಪಕ್ಕದಲ್ಲಿ ತನ್ನದು ಕೂಡ ಅಷ್ಟು ದೊಡ್ಡ ಕಟೌಟ್ಗಳನ್ನು ಹಾಕಿರ್ತಕ್ಕಂತಹ ವ್ಯಕ್ತಿ ಶಿಡ್ಲಘಟ್ಟ ನಗರಸಭೆ ಆಯುಕ್ತೆ ಅಮೃತಾ ಗೌಡರಿಗೆ ಬೈದು ನಿಂದಿಸಿದ್ದಾನೆ ಕಾಂಗ್ರೆಸ್ನ ಮುಖಂಡ. ಒಬ್ಬ KS ಆಫೀಸರ್ ಜೊತೆಗೆ ಮಾತನಾಡ್ತಕ್ಕಂತಹ ರೀತಿ ಇದ, ಒಬ್ಬ KS ಅಧಿಕಾರಿಯ ಜೊತೆ ಮಾತನಾಡ್ತಕ್ಕಂತಹ ಶೈಲಿ ಈ ರೀತಿಯದ್ದ. ಅವಾಚ್ಯ ಶಬ್ದಗಳಿಂದ ಮಹಿಳಾ ಅಧಿಕಾರಿಗೆ ಬೈದಿದ್ದಾನೆ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ. ಅವಾಚ್ಯ ಶಬ್ದ, ಕೆಟ್ಟ ಕೊಳಕ ಭಾಷೆಯನ್ನು ಬಳಕೆ ಮಾಡಿದ್ದಾನೆ. ರಾಜೀವ್ ಗೌಡ ಬ್ಯಾನರ್ ತೆಗೆದು ಶಿಡ್ಲಘಟ್ಟ JDS ಶಾಸಕ BN ರವಿಕುಮಾರ್ ಬ್ಯಾನರ್ ಹಾಕಿದ್ರು ಅನ್ನುವಂತಹ ಸಿಟ್ಟು ರಾಜೀವ್ ಗೌಡನನ್ನು ಕಾಡ್ತಾ ಇತ್ತು. ಇದು ಲೋಕಲ್ ಫೈಟ್, ಲೋಕಲ್ ರಾಜಕೀಯದ ಕದನ ಇದು. ಅದೇ ಲೋಕಲ್ ರಾಜಕೀಯದ ಕದನವನ್ನು ನೇರವಾಗಿ ಮಾಡಬೇಕೇ ಹೊರತು ಈ ರೀತಿಯಾಗಿ ಅಧಿಕಾರಿಗಳ ಮೇಲೆ ಬೈದು ಮಾಡುವಂಥದ್ದಲ್ಲ. ಸಚಿವ ಜಮೀರ್ ಅಹಮದ್ ಖಾನ್ ಮಗ ಜೈದ್ ಖಾನ್ ನಟನೆಯ ಸಿನಿಮಾ ಪ್ರಮೋಷನ್ ಬ್ಯಾನರ್ ಅನ್ನು ತೆರವು ಮಾಡಲಾಗಿತ್ತು. ಆ ಬ್ಯಾನರ್ ಅನ್ನು ತೆರವು ಮಾಡಿದಂತಹ ಕಾರಣಕ್ಕಾಗಿ, ಯಾಕಂದ್ರೆ ನಗರಸಭೆಯ ಒಳಗಡೆ, ನಗರಸಭೆ ವ್ಯಾಪ್ತಿಯಲ್ಲಿ ಬ್ಯಾನರ್ಗಳನ್ನು ಹಾಕೋದಿಕ್ಕೆ ಅದರದೇ ಆದಂತಹ ಪ್ರೋಟೋಕಾಲ್ಗಳಿದ್ದಾವೆ. ವಾಸ್ತವವಾಗಿ ಬ್ಯಾನರ್ಗಳನ್ನು ಹಾಕೋದಿಕ್ಕೆ ಅವಕಾಶ ಇಲ್ಲ. ಆದರೆ ಇಂಥವ್ರು ಬಂದು ಬ್ಯಾನರ್ಗಳನ್ನು ಹಾಕೊಳ್ತಾರೆ. ರಸ್ತೆ ಮಧ್ಯೆ ಹಾಕಿರುವಂತಹ ಬ್ಯಾನರ್ನಿಂದಾಗಿ ಅಪಘಾತ ಆಗ್ತಾ ಇದೆ, ಅದು ಅಪಘಾತಕ್ಕೆ ಕಾರಣ ಆಗ್ತಾ ಇದೆ, ಎದುರುಗಡೆ ಬರ್ತಾ ಇರುವಂಥದ್ದು ಕಾಣ್ತಾ ಇಲ್ಲ ಅಂತೇಳಿ ಸಾರ್ವಜನಿಕರಿಂದ ದೂರು ಬಂದಿತ್ತು.
ಈ ಕಾರಣಕ್ಕಾಗಿ ಆ ಬ್ಯಾನರನ್ನು ತೆರವುಗೊಳಿಸಲಾಗಿದೆ. ಇವರಿಗೆ ಈ ಚಟ ಯಾವ ಕಾರಣಕ್ಕಾಗಿ, ಇಷ್ಟೊಂದು ಬ್ಯಾನರ್ಗಳನ್ನು ಹಾಕಿಸ್ಕೊಳ್ಳುವಂತಹ ಚಟ ಯಾವ ಕಾರಣಕ್ಕಾಗಿ? ನಗರಸಭೆ ಪೌರಾಯುಕ್ತೆಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ದಾನೆ. ಅವಾಚ್ಯ ಶಬ್ದಗಳಿಂದ, ಅಶ್ಲೀಲ ಶಬ್ದಗಳಿಂದ ನಿಂದಿಸುವಂತಹ ಕೆಲಸವನ್ನ ಈ ರಾಜೀವ ಮಾಡಿದ್ದಾನೆ. ಈತ ಆಡಿರ್ತಕ್ಕಂತಹ ಮಾತುಗಳನ್ನು ಗಮನಿಸಿದಾಗ ನಿಜಕ್ಕೂ ಕೂಡ ಇಂಥವರು ಚುನಾವಣೆಗೂ ನಿಲ್ಲೋದಕ್ಕೆ ಅರ್ಹರ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಈ ರೀತಿಯಾದಂತಹ ಕೆಟ್ಟ ಕೊಳಕ ಭಾಷೆಯನ್ನು ಈತ ಬಳಕೆ ಮಾಡಿದ್ದಾನೆ. ಬ್ಯಾನರ್ ಬಿಚ್ಚಿದ್ರೆ ಅಧಿಕಾರಿಗೆ ಬೆಂಕಿ ಹಚ್ಚಿಸ್ತಾನಂತೆ. ನೋಡಿ, ನಿಮಗೆ ಬೆಂಕಿ ಹಚ್ಚಿಸ್ತೀನಿ ಅಂತ ಹೇಳ್ತಾನೆ. ಏನು ಇದು ಕರ್ನಾಟಕ ಅಂತ ಅಂದ್ಕೊಂಡಿದ್ದಾರಾ ಅಥವಾ ಯಾವ ರಾಜ್ಯ ಅಂತ ಅಂದ್ಕೊಂಡಿದ್ದಾರೆ? ಇದನ್ನು ಕರ್ನಾಟಕದಲ್ಲಿ ಇದ್ಕೊಂಡು ಈ ರೀತಿಯಾಗಿ ಅಧಿಕಾರಿಯ ವಿರುದ್ಧ ಮಾತನಾಡುವಂತಹ ಧೈರ್ಯ ಇವರುಗಳಿಗೆ ಎಲ್ಲಿಂದ ಬಂತು? ಇಂಥವರನ್ನು ಮಟ್ಟ ಹಾಕುವಂಥ ಕೆಲಸವನ್ನ ಅದೇ ರಾಜಕೀಯ ಪಕ್ಷ ಮಾಡಬೇಕಾಗತ್ತೆ. ಅದೇ ರಾಜಕೀಯ ಪಕ್ಷದ ಜವಾಬ್ದಾರಿ. ಯಾಕಂದ್ರೆ ನಮ್ಮಲ್ಲಿ ಇಂತಹ ಮುಖಂಡರಿಗೆ ಅವಕಾಶ ಇಲ್ಲ ಅನ್ನುವಂತಹ ಕಠಿಣ ಸಂದೇಶವನ್ನು ರವಾನೆ ಮಾಡಬೇಕಾಗಿರೋದು ಕಾಂಗ್ರೆಸ್ನ ಜವಾಬ್ದಾರಿ. ಚಪ್ಪಲಿಯಿಂದ ಹೊಡಿಸ್ತೀನಿ ಅಂತೇಳಿ ಅಂದ್ರೆ ಎಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದಾನೆ. ಮಹಿಳೆಯರನ್ನು ನಾವು ಭಾರಿ ಗೌರವಿಸ್ತೀವಿ ಅಂತ ಹೇಳ್ಕೊಳ್ತಾರಲ್ಲ, ತೋರಿಸುವಂತಹ ಗೌರವ. ಈ ರೀತಿಯಾಗಿ ಹೇಳುವಂತಹ ಮಾತು, ಚಪ್ಪಲಿಯಿಂದ ಹೊಡಿಸ್ತೀನಿ ಅಂತ ಹೇಳ್ಕೊಂಡು ನಾಲಿಗೆ ಹರಿಬಿಟ್ಟಿದ್ದಾನೆ ಈ ಚಪ್ಪಲಿ ರಾಜೀವ. ಈತ ಕರೆ ಮಾಡಿ ಆಡಿರ್ತಕ್ಕಂತಹ ಮಾತುಗಳನ್ನು ನಿಮ್ಗೆ ತೋರಿಸ್ತೀನಿ. ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರಾ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ನಮ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಅವ್ನ ಲೀಸ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ. ನಾನು ಹೇಳಿರ್ತೀನಿ, ಈಗ ಎಲ್ಲಾ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಕೇಳಿ, ಏನು ಮಾಡಿಲ್ಲ. ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ. ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಅಂತೆಲ್ಲ ಬೈಬೇಡಿ. ಎಲ್ಲಾ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೊಡಿಸ್ಕೊಬೇಕು ಸರ್. ಯಾಕೆ ಹೆಂಗ್ ಮಾಡ್ತಾರೆ? ಅಟ್ಲೀಸ್ಟ್ ಕಟ್ಬೇಕಾದ್ರೆ ಕೇಳ್ಬೇಕಲ್ವಾ? ಎಲ್ಲ ಹೊಡಿಂದ ಎಬ್ಬರ್ಸ್ತೀನಿ ದಂಗೆನ ಬಂದು ಹೊಡಿತಾ ಇದ್ರೆ ಚಪ್ಪಲಿಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ನೋಡಿ, ಇದು ಈ ವ್ಯಕ್ತಿ ಆಡಿರ್ತಕ್ಕಂತಹ ಮಾತು. ನಿಜಕ್ಕೂ ಕೂಡ ಇಂತಹ ಮಾತುಗಳನ್ನು ಆಡುವಂತಹ ವ್ಯಕ್ತಿ, ಆತನೇ ಹೇಳ್ಕೊಳ್ತಾನಲ್ಲ, ನಾನು ಮನುಷ್ಯನ ರೀತಿ ಇರಲ್ಲ ಅಂತ. ನಿಜಕ್ಕೂ ಈತ ಮನುಷ್ಯ ಅಲ್ಲ ಅಂತ ಹೇಳಿ ಆತನೇ ತೋರಿಸ್ಕೊಂಡಿದ್ದಾನೆ. ಆತನ ಮಾತುಗಳಲ್ಲಿ ಈತ ಮನುಷ್ಯ ಅಲ್ಲ ಅಂತ ಹೇಳಿ ಆತನೇ ತೋರಿಸ್ಕೊಂಡಿದ್ದಾನೆ. ಇಂತಹ ವ್ಯಕ್ತಿಗಳ ವಿರುದ್ಧ ಏನ್ ಕ್ರಮ? ಇಲ್ಲಿ ಮೀನಾಮೇಷ ಎಣಿಸ್ತಾ ಕೂತ್ಕೊಂಡಿರೋದು ಯಾಕೆ ಕಾಂಗ್ರೆಸ್ನವರು ಅನ್ನೋದು ಕೂಡ ಅರ್ಥ ಆಗ್ತಾ ಇಲ್ಲ. ಮೀನಾಮೇಷ ಎಣಿಸ್ಕೊಂಡು ಕೂತ್ಕೊಳ್ಳೋದಕ್ಕೆ ಏನಿದೆ ಇವರಿಗೆ? ಈ ರೀತಿಯಾದಂತಹ ವ್ಯಕ್ತಿಗಳನ್ನ ಹಾಗಾದ್ರೆ ನೀವು ಪ್ರಮೋಟ್ ಮಾಡ್ತೀರಾ? ನಿಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ನಲ್ಲಿ ಇಂತಹ ವ್ಯಕ್ತಿಗಳನ್ನ ಪ್ರಮೋಟ್ ಮಾಡ್ತೀರಾ? ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗತ್ತೆ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂತಹ DCM DK ಶಿವಕುಮಾರ್ ಅವರು. ಯಾಕಂದ್ರೆ ಅವ್ರು ಹೇಳಿದ್ದಾರೆ ಕಾನೂನು ಅದರ ಪ್ರಕಾರವಾಗಿ ಕ್ರಮ ಕೈಗೊಳ್ಳುತ್ತೆ. ಕಾನೂನು ಅದರ ಪ್ರಕಾರ ಕ್ರಮ ಕೈಗೊಳ್ಳೋದಕ್ಕೆ ಈತನ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ಕ್ರಮ ಕೈಗೊಳ್ಳೋಕೆ ಇದ್ದೇ ಇದೆ. ರಾಜಕೀಯ ಪಕ್ಷವಾಗಿ ನಿಮ್ಮ ಜವಾಬ್ದಾರಿ ಏನು ಅದನ್ನ ಹೇಳಬೇಕು. ಯಾಕಂದ್ರೆ ದೇಶದಲ್ಲಿ, ರಾಜ್ಯದಲ್ಲಿ ಮಹಿಳೆಯರ ಗೌರವ, ಮಹಿಳೆಯ ಸಮ್ಮಾನದ ಬಗ್ಗೆ ಮಾತನಾಡ್ತಕ್ಕಂತಹ ಕಾಂಗ್ರೆಸ್ ನಾಯಕರು ಆ ನೈತಿಕತೆಯನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಆದರೆ ಈ ವ್ಯಕ್ತಿಯ ವಿರುದ್ಧ ಕ್ರಮ ಆಗಲೇಬೇಕು. ಆತ ಬಳಸಿರ್ತಕ್ಕಂತಹ ಪದಗಳು, ಅದು ಒಬ್ಬ ಪೌರಾಯುಕ್ತೆಗೆ ಕರೆ ಮಾಡಿ, ನಗರಸಭೆ ಆಯುಕ್ತೆಗೆ ಕರೆ ಮಾಡಿ ಈತ ಹೇಳಿರ್ತಕ್ಕಂತಹ ಮಾತುಗಳನ್ನು ಗಮನಿಸಿ ನೋಡಿ, ಎಷ್ಟು ಕೆಟ್ಟ ಕೊಳಕ ರೀತಿಯಲ್ಲಿ ಮಾತನಾಡಿದ್ದಾನೆ ಅಂತೇಳಿ. ಯಾವಾಗ ಈತ ಬೈದಿದ್ದಾನೋ ಪೌರಾಯುಕ್ತೆ ಕಣ್ಣೀರಿಟ್ಟಿದ್ದಾರೆ. ಕಾಂಗ್ರೆಸ್ ಮುಖಂಡನ ಪದ ಬಳಕೆಯಿಂದ ನೊಂದು ಕಣ್ಣೀರಿಟ್ಟಿದ್ದಾರೆ ನಗರಸಭೆ ಆಯುಕ್ತೆ. ನಿಮ್ಗೆ ಚಪ್ಪಲಿಯಿಂದ ಹೊಡಿಸ್ತೀನಿ ಅನ್ನುವಂತಹ ಮಾತನ್ನ ಒಬ್ಬ ವ್ಯಕ್ತಿ ಹೇಳ್ತಾನೆ ಅಂತ ಹೇಳಿದ್ರೆ ಆತ ಯಾವ ಮಟ್ಟಕ್ಕೆ ಇಳಿದಿದ್ದಾನೆ ಅಂತ, ಯಾವ ಮಟ್ಟಕ್ಕೆ ಕುಸಿದು ಹೋಗಿದ್ದಾನೆ ಆತ ಅಂತ. ನಗರಸಭೆಯ ಮುಂದೆ ಸಿಬ್ಬಂದಿ ಜೊತೆಗೆ ಧರಣಿಯನ್ನು ಕೂಡ ಮಾಡಿದ್ದಾರೆ ಅಮೃತಾ ಗೌಡ. ಯಾಕಂದ್ರೆ ಸಾಮಾನ್ಯವಾಗಿ ಕಾರ್ಯಾಂಗದ ಅಧಿಕಾರಿಗಳು ಈ ರೀತಿಯಾಗಿ ಪ್ರತಿಭಟನೆಯನ್ನು ಮಾಡಬಾರ್ದು, ಆದರೆ ಅವರು ಧರಣಿಯನ್ನು ಮಾಡಿದ್ದಾರೆ. ಯಾಕಂದರೆ ಇಷ್ಟು ಕೆಟ್ಟ ಕೊಳಕ ಪದಗಳನ್ನು ಬಳಕೆ ಮಾಡ್ತಾರೆ ಅಂತ ಹೇಳಿದರೆ ಅಂಥವರ ವಿರುದ್ಧ ಧರಣಿ ಮಾಡುವಂಥದ್ದಲ್ಲ, ಅಂಥವ್ರ ವಿರುದ್ಧ ಇಷ್ಟೊತ್ತಿಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿದ್ದಿತ್ತು. ಯಾವ ಕಾರಣಕ್ಕಾಗಿ ಇದುವರೆಗೆ ಅರೆಸ್ಟ್ ಮಾಡಿಲ್ಲ? ಕಾಂಗ್ರೆಸ್ ಮುಖಂಡನ ವಿರುದ್ಧ ಆಕ್ರೋಶ, ಕ್ರಮಕ್ಕೆ ಒತ್ತಾಯವೂ ಕೂಡ ವ್ಯಕ್ತವಾಗಿದೆ, ಆಗ್ರಹ ಕೇಳಿ ಬಂದಿದೆ. ತಮಟೆ ಚಳುವಳಿ ಮೂಲಕ ಬಿಸಿ ಮುಟ್ಟಿಸೋದಕ್ಕೂ ಕೂಡ ಪೌರ ಕಾರ್ಮಿಕರು ನಿರ್ಧರಿಸಿದ್ದಾರೆ. ನೋಡಿ, ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಇಟ್ಟುಕೊಂಡು ಹೋರಾಟವನ್ನು ಮಾಡಿದ್ದಾರೆ. ಆದರೆ
ಬಾಬಾ ಸಾಹೇಬರು ಕೊಟ್ಟಿರುವಂತಹ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ವ್ಯಕ್ತಿಯ ವಿರುದ್ಧ ಈ ರೀತಿಯಂತಹ ಪದ ಬಳಕೆಯನ್ನು ಮಾಡ್ತಾರೆ. ಅದು ಅನುಮತಿ ತೆಗೆದುಕೊಳ್ಳದೇನೆ ಬ್ಯಾನರ್ ಹಾಕಿರ್ತಾರೆ. ಇವರ ಪುಡಾರಿತನವನ್ನು ತೋರಿಸುವಂಥದ್ದು ಈ ಮೂಲಕ. ಅನುಮತಿ ತಗೊಳ್ಳದೆ ಬ್ಯಾನರ್ ಹಾಕ್ತಾರೆ. ಬ್ಯಾನರ್ ತೆಗೆದ್ರೆ ಈ ರೀತಿಯಾಗಿ ಬೆಂಕಿ ಹಚ್ಚಿಸ್ತಾರಂತೆ. ಎಲ್ಲಿಗೆ ಬೆಂಕಿ ಹಚ್ಚಿಸ್ತಾರೆ ಇವರು? ಪಾದಯಾತ್ರೆ ಮಾಡಿ ನಗರ ಪೊಲೀಸ್ ಠಾಣೆ ಮತ್ತು ತಹಶೀಲ್ದಾರ್ಗೆ ದೂರು ಕೂಡ ಸಲ್ಲಿಕೆ ಮಾಡಲಾಗಿದೆ. ಇಲ್ಲಿ ದೂರು ಇಷ್ಟೊತ್ತಿಗಾಗಲೇ ಸುಮೋಟೋ ಪ್ರಕರಣವನ್ನು ದಾಖಲಿಸಿಕೊಳ್ಬೇಕಾಗಿತ್ತು. ಒಂದು ಮಹಿಳೆಯ ಘನತೆಗೆ ಧಕ್ಕೆ ತಂದಿರತಕ್ಕಂತಹ ಪ್ರಕರಣ ಇದು. ಇದು ಬೇರೆನೇನೂ ಅಲ್ಲ. ಒಬ್ಬ ಮಹಿಳಾ ಅಧಿಕಾರಿಗೆ ಈ ರೀತಿಯಾಗಿ ಕರೆ ಮಾಡಿ ಅವರ ಅಧಿಕಾರಕ್ಕೆ ಅಡ್ಡಿಪಡಿಸುವಂಥದ್ದು, ಕರ್ತವ್ಯಕ್ಕೆ ಅಡ್ಡಿಪಡಿಸುವಂಥದ್ದು, ಜೊತೆಗೆ ಮಹಿಳಾ ಅಧಿಕಾರಿಯ ಘನತೆಗೆ ಅಡ್ಡಿಪಡಿಸಿರುವಂತಹ, ಘನತೆಗೆ ಕುಂದು ತಂದಿರತಕ್ಕಂತಹ ವ್ಯಕ್ತಿಯ ವಿರುದ್ಧ ಇಷ್ಟೊತ್ತಿಗಾಗಲೇ ಕ್ರಮ ಆಗಬೇಕಾಗಿತ್ತು. ಆವಾಗ ಸರ್ಕಾರಕ್ಕೆ ಶಹಬ್ಬಾಸ್ ಹೇಳಬೇಕಿತ್ತು. ತಮ್ಮ ಪಕ್ಷದವರಂತೂ ಕೂಡ ನೋಡದೆ ಮುಲಾಜಿಲ್ಲದೆ ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದಾಗಿತ್ತು. ಆದರೆ ಆ ವ್ಯಕ್ತಿ ಇನ್ನೂ ಕೂಡ ಆ ವ್ಯಕ್ತಿಯ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಇನ್ನೂ ಕಾನೂನಿನ ಪ್ರಕಾರವಾಗಿ ಕ್ರಮ ಕೈಗೊಳ್ಳುತ್ತೆ ಅನ್ನುವಂತಹ ಮಾತುಗಳಿದೆ. ಇಲ್ಲಿ ನಗರಸಭೆ ಆಯುಕ್ತರು ಮಾತನಾಡಿದರೆ ತೋರಿಸ್ತೀನಿ. ವಿಚಾರಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದಾಗಿ ಅವರು ವಾಗ್ದಾಳಿ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಇದರಿಂದ ಏನಾದರೂ ವೈಯಕ್ತಿಕ ಏನಾದರೂ ದ್ವೇಷ ಏನಾದರೂ ಇತ್ತ ಮೇಡಮ್? ಇಲ್ಲ ಸರ್, ಹಾಗೆಲ್ಲ ಏನು ಇರಲಿಲ್ಲ. ಬಟ್ ಐ ಥಿಂಕ್ ಇಟ್ ಇಸ್ ರಾಂಗ್ಲಿ ಕನ್ವೆ ಟು ಹಿಮ್ ಅಂತ ಅನ್ಸುತ್ತೆ. ಅವರಿಗೆ ಇನ್ಫಾರ್ಮೇಷನ್ ಯಾರೋ ರಾಂಗಾಗಿ ಕನ್ವೆ ಮಾಡಿದ್ದಾರೆ ಅನ್ಸುತ್ತೆ. ಸೊ ಹಿ ಮೈಟ್ ಹ್ಯಾವ್ ಟೇಕನ್ ದಿಸ್ ಸೊ ಸೀರಿಯಸ್ಲಿ. ಈಗ ಸಾಕಷ್ಟು ಪ್ರತಿಭಟನೆಗೆ ಮುಂದಾಗ್ತಾ ಇರೋದು, ಬಿಸಿಲನ್ನು ಲೆಕ್ಕಿಸದೆ ಈಗ ಪೌರಾಯುಕ್ತರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೀವು ಸಹ ಪ್ರತಿಭಟನೆ ಮಾಡಿ, ಮುಂದಿನ ನಡೆ ಏನು ಮೇಡಮ್ ನೀವು? ಸರ್, ವಿ ವಿಲ್ ಫೈಲ್ ಅ ಕಂಪ್ಲೇಂಟ್ ಆನ್ ಬಿಹಾಫ್ ಆಫ್ ಆರ್ ಎಂಪ್ಲಾಯೀಸ್. ಈಗ ಪೊಲೀಸ್ ಪ್ರೊಟೆಸ್ಟ್ ತಗೊಂತಾ ಇದ್ರ, ಈಗ ಸರ್ಕಾರ ಬೇರೆ ಒಂದು ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು, ಜೊತೆಗೆ ಅವರು ಕಾಂಗ್ರೆಸ್ ಮುಖಂಡರು ಆಗಿರುವಂಥದ್ದು, ನ್ಯಾಯ ಸಿಗುತ್ತೆ ಮೇಡಮ್ ಕಂಪ್ಲೇಂಟ್ ಕೊಟ್ಟರೆ? ಗೊತ್ತಿಲ್ಲ ಸರ್, ಬಟ್ ವಿ ವಿಲ್ ಲಾಂಚ್ ಅ ಕಂಪ್ಲೇಂಟ್. ಮುಂದೆ ಏನಂದ್ರೆ ಮೇಡಮ್, ಇದೇ ಥರ ಅಧಿಕಾರಿಗಳಿಗೆ ಇಷ್ಟೊಂದು ರೀತಿಯಾದಾಗಿ ಬೆದರಿಕೆ ಮಾಡ್ತಾ ಇದ್ದಾರೆ. ಅಧಿಕಾರ ನಾವು ನಡೆಸೋದಕ್ಕೆ ಕೂಡ ತುಂಬ ಕಷ್ಟ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಉಳಿದಂಥವ್ರ ಸಿಬ್ಬಂದಿಗಳಿಗೆ ಆಗಿರ್ಬೋದು ಯಾವ ರೀತಿ ಧೈರ್ಯ ತುಂಬ್ತೀರಾ ಮೇಡಮ್ ನೀವು? ಸರ್, ಬೇಸಿಕಲಿ ಅವ್ರು ಹೆದರಿದ್ದಾರೆ, ಅವರೇ ಹೆದರಿದ್ದಾರೆ ಆ್ಯಂಡ್ ಅವ್ರಿಗೆ ನೋವು ಕೂಡ ಆಗಿದೆ. ಸೊ ಈ ಹೆದರಿಕೆ ಇರೋ ವಾತಾವರಣದಲ್ಲಿ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ನಿರ್ಭೀತಿಯಿಂದ ಕೆಲಸ ಮಾಡಬೇಕು, ಆ ಎನ್ವಿರಾನ್ಮೆಂಟ್ ಇರಬೇಕು. ಬಟ್ ಇಲ್ಲಿ ಹಂಗೆ ಹೀಗೆ ಇಲ್ಲಿ ಹೆದರಿಸುವಂತಹ ಕೆಲಸವನ್ನು ಇಲ್ಲಿ ರಾಜೀವ ಮಾಡಿದ್ದಾನೆ. ಆದರೆ ಈತ ನಿಜಕ್ಕೂ ಕೂಡ ಏನು ಅಂತೇಳಿ, ಈತ ಲೀಡರಾ ಅಥವಾ ಪುಡಾರಿನ ಅಥವಾ ಈತ ರೌಡಿನಾ ಅಂತ ಹೇಳಿ ಈ ರೀತಿಯಾದಂತಹ ವ್ಯಕ್ತಿಯ ವಿರುದ್ಧ ಇಷ್ಟೊತ್ತಿಗಾಗಲೇ ರೌಡಿ ಶೀಟನ್ನು ಓಪನ್ ಮಾಡಿ ಈತನ ವಿರುದ್ಧ ಪ್ರಕರಣವನ್ನು ದಾಖಲಿಸಬೇಕಾಗಿತ್ತು. ಗೂಂಡಾ ಕಾಯ್ದೆ ಅಡಿಯಲ್ಲಿ ಈತನ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಯಾಕಂದರೆ ಈ ಸ್ವರೂಪದಲ್ಲಿ ಮಾತನಾಡುವಂತಹ ಧೈರ್ಯವನ್ನು ಹೇಗೆ ತೋರಿಸ್ತಾರೆ ಅಂತೇಳಿ, ತಮ್ಮದೇ ಪಕ್ಷದ ಆಡಳಿತ ಇದೆ ಅಂತ ಹೇಳುವಂತಹ ಧಿಮಾಕಿ ಇವರಿಗೆ ತುಂಬಿಕೊಂಡಿದೆಯಾ? ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಮಾತಾಡ್ತಾರೆ? ಅಧಿಕಾರಿಗಳೊಂದಿಗೆ ಬಾಯಿಗೆ ಬಂದಂತೆ ಮಾತನಾಡುವಂಥ ಅಧಿಕಾರವನ್ನು ಈತನಿಗೆ ಕೊಟ್ಟಂಥವ್ರು ಯಾರು? ಏನು ಬೇಕಿದ್ರೂ ಮಾತಾಡ್ಬಿಡ್ಬೋದಾ? ಆಡಳಿತ ಪಕ್ಷದವರಂತ ಯಾರೂ ಕೂಡ ಏನೂ ಕೇಳುವಂತಿಲ್ಲ, ಹೇಳುವಂತಿಲ್ಲ, ಮಾಡುವಂತಿಲ್ಲ. ನಗರಸಭೆಯಲ್ಲಿ ಇವರು ಹಾಕಿರೋ ಬ್ಯಾನರ್ಗಳನ್ನು ತೆರವು ಮಾಡೋಂಗಿಲ್ಲ ಅಂತ ಹೇಳಿದರೆ ಯಾವ ರೀತಿಯಂಥ ಆಡಳಿತ? ಹಾಗಾದರೆ ನಿಯಮ ಕಾನೂನು ಯಾವುದು ಇವರಿಗೆ ಲೆಕ್ಕಕ್ಕೆ ಇಲ್ವಾ? ಈ ಸ್ವರೂಪದಲ್ಲೂ ಕೂಡ ರಾಜಕೀಯದಲ್ಲಿ ಇವರು ಇದ್ಕೊಂಡು ಏನು ಬೇಕಿದ್ರೂ ಮಾತಾಡ್ಬೋದು ಅನ್ನೋಂಥ ಸ್ವರೂಪದಲ್ಲಿದ್ದರೆ ಅವ್ರ ಜೊತೆಗಿರುವಂಥ ಚೇಲಾಗಳು ಚಪ್ಪಾಳೆ ತಟ್ಟಬಹುದು. ಆದರೆ ನಾಗರಿಕ ಸಮಾಜ ಇಂಥವ್ರಿಗೆ ಯಾವ ರೀತಿಯಲ್ಲಿ ಇವರನ್ನು ಪರಿಗಣಿಸಬೇಕು ಅದೇ ರೀತಿಯಲ್ಲಿ ಪರಿಗಣಿಸಬೇಕಾಗತ್ತೆ. ಕಂಡಲ್ಲಿ ಬ್ಯಾನರ್ ಬಂಟಿಂಗ್ಸ್ ಹಾಕಿದರೆ ಅದನ್ನು ತೆಗಿಬಾರ್ದ? ರಸ್ತೆಯಲ್ಲಿ ಓಡಾಡೋರಿಗೆ ಡಿಸ್ಟರ್ಬ್ ಆಗ್ತಿದ್ರು ಪರವಾಗಿಲ್ಲ, ಇವರ ಫೋಟೋಗಳು ಮಾತ್ರ ರಾರಾಜಿಸ್ತಾ ಇರಬೇಕಾ? ಮಹಿಳಾ ಅಧಿಕಾರಿಗೆ ಅವಾಚ್ಯವಾಗಿ ನಿಂದಿಸುವಂತಹ ಹಕ್ಕನ್ನು ಈತನಿಗೆ ಕೊಟ್ಟಂಥವ್ರು ಯಾರು ಕೊಟ್ಟಿದ್ದಾರೆ? ಈತನಿಗೆ ಬೆಂಕಿ ಹಚ್ಚುತ್ತೀರಂತೆ, ಚಪ್ಪಲಿಯಲ್ಲಿ ಹೊಡಿತಾರಂತೆ. ಯಾವ ಸ್ವರೂಪದಲ್ಲಿ ಇದು? ಮಹಿಳಾ ಅಧಿಕಾರಿಗೆ ಕೆಟ್ಟ ಅಶ್ಲೀಲ ಪದಗಳನ್ನು ಈ ರೀತಿಯಾಗೆಲ್ಲ ಬಳಸುವಂಥದ್ದಕ್ಕೆ ಇವರಿಗೆ ಅವಕಾಶವನ್ನು ಮಾಡಿಕೊಟ್ಟಂಥವ್ರು ಯಾರು? ಈತನ ವಿರುದ್ಧ ಯಾಕೆ ಇನ್ನೂ ಕೂಡ ಗೂಂಡಾ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿಲ್ಲ ಇವರು? ಶಿಡ್ಲಘಟ್ಟದಲ್ಲಿ ಸೋತಂತಹ ಅಭ್ಯರ್ಥಿ ರಾಜೀವ್ ಗೌಡ ಆಡಿದ್ದೇ ಆಟನ? ಈತ ಸೋತಿರುವಂತಹ ಅಭ್ಯರ್ಥಿ. ಇಂಥವರ ವಿರುದ್ಧ ಕಾಂಗ್ರೆಸ್ ಪಕ್ಷ ಮೌನ ವಹಿಸಿರೋದು ಯಾಕೆ? ಯಾಕಂದರೆ ಇಷ್ಟೊತ್ತಿಗಾಗಲೇ ಕಾಂಗ್ರೆಸ್ ನಾಯಕರುಗಳು ಈತನ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು. ಆದರೆ ಇವರನ್ನು ಒದ್ದು ಒಳಗೆ ಹಾಕುವಂಥ ಕೆಲಸವನ್ನು ಈಗ ಗೃಹ ಸಚಿವ ಪರಮೇಶ್ವರ್ ಅವರು ಮಾಡಿಸ್ತಾರಾ, ಅಥವಾ ಕಾನೂನು ಅದರ ಪ್ರಕಾರವಾಗಿ ಕ್ರಮ ಕೈಗೊಳ್ಳುತ್ತೆ ಅಂತೇಳಿ ಕಾನೂನಿಗೆ ಕೈಕಾಲಿದೇನೋ ಅನ್ನುವಂತಹ ರೀತಿಯಲ್ಲಿ ಮಾತನ್ನು ಆಡ್ತಾ ಸುಮ್ಮನಿರ್ತಾರ? ಕಾನೂನಿಗೆ ಕೈಕಾಲು ಇರೋದಿಲ್ಲ. ಕಾನೂನನ್ನು ಜಾರಿಗೊಳಿಸಬೇಕಾಗಿರುವಂಥದ್ದು ಸರ್ಕಾರಗಳ ಜವಾಬ್ದಾರಿ, ಆಡಳಿತದ ಜವಾಬ್ದಾರಿ. ಕಾನೂನು ಅದಾಗಿ ಏನು ಕ್ರಮವನ್ನು ಕೈಗೊಳ್ಳೋದಿಲ್ಲ. ಕಾನೂನು ಇರುವಂಥದ್ದು ಪಾಲನೆ ಮಾಡೋದಕ್ಕೆ. ಆದರೆ ಆತ ಕಾನೂನು ಪಾಲನೆ ಮಾಡಿಲ್ಲ. ಅಂಥವನ್ನ ವಿರುದ್ಧ ಏನು ಕ್ರಮವನ್ನು ಕೈಗೊಳ್ತೀರಿ? ಇಲ್ಲಿ ಸೇಡಿನ ಸಮರ
ಈ ಶಿಡ್ಲಘಟ್ಟದಲ್ಲಿ ಬಹಳ ಜೋರಾಗಿ ನಡೀತಾ ಇತ್ತು. 2023 ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ರಾಜೀವ್ ಗೌಡ ಸೋಲ್ತಾನೆ. ಈತನಿಗೆ ಮೊದಲ ಬಾರಿಗೆ, ಯಾಕಂದರೆ ಅದು ಮುನಿಯಪ್ಪ ಅವರು ಹಿಂದೆ ಗೆಲ್ತಾ ಇದ್ದಂತಹ ಕ್ಷೇತ್ರ. ಅಲ್ಲಿ ರಾಜೀವ್ ಗೌಡ ಮುನಿಯಪ್ಪ ಅವರು ವಯಸ್ಸಿನ ಕಾರಣದಿಂದಾಗಿ ಅವರು ಚುನಾವಣೆಯಿಂದ ಹಿಂದೆ ಸರಿದ ಕಾರಣದಿಂದಾಗಿ ವಿ ಮುನಿಯಪ್ಪ ಅವರು ಹಿಂದೆ ಸರಿದ ಕಾರಣಕ್ಕಾಗಿ ಈತ ಟಿಕೆಟನ್ನು ಪಡ್ಕೊಳ್ತಾನೆ ಕಳೆದ ಎಲೆಕ್ಷನ್ನಲ್ಲಿ. ಆ ಎಲೆಕ್ಷನ್ನಲ್ಲಿ BN ರವಿಕುಮಾರ್ ಗೆಲುವನ್ನು ದಾಖಲಿಸ್ಕೊಳ್ತಾರೆ. ರವಿಕುಮಾರ್ ಅವರ ವಿರುದ್ಧ ರಾಜೀವ್ ಗೌಡ ಸೋತಿರ್ತಾನೆ. ಸೋತ ದಿನದಿಂದ ಕೂಡ JDS ಶಾಸಕ ರವಿಕುಮಾರ್ ಜೊತೆಗೆ ಜಗಳವನ್ನು ತೆಗೆಯುವಂತಹ ಕೆಲಸವನ್ನು ಈ ವ್ಯಕ್ತಿ ಮಾಡ್ತಾ ಬಂದಿದ್ದಾನೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದಲ್ಲ ಒಂದು ವಿಚಾರಕ್ಕೆ ಪದೇ ಪದೇ ಜಗಳ, ಸಭೆಗಳಲ್ಲಿ ಗದ್ದಲ. ಇದು ಈ ಸ್ವರೂಪದ ರಾಜಕಾರಣವನ್ನು ಮಾಡ್ತಾ ಹೋದರೆ ಇದನ್ನು ಶಿಡ್ಲಘಟ್ಟದ ಜನ ಒಪ್ಕೊಳ್ತಾರಾ? 2025 ನವೆಂಬರ್ 24 CM ಕಾರ್ಯಕ್ರಮದ ಆಯೋಜನೆ ವೇಳೆಯೂ ಕೂಡ ಅಮೃತಾ ಗೌಡ ಅವರ ವಿರುದ್ಧ ರಾಜೀವ್ ಗೌಡ ಸಿಟ್ಟಾಗಿದ್ದ. ಅವತ್ತು ಕೂಡ ಆದರೆ ಅಲ್ಲಿದ್ದ ವಿಚಾರವನ್ನು ಹಾಗೇನೆ ಇಟ್ಟುಕೊಂಡು ಇವಾಗ 2 ತಿಂಗಳ ನಂತರ ಹೀಗೆ ಬೈಯುವಂತಹ ಕೆಲಸವನ್ನು ಮಾಡಿದಾನ. ಅಧಿಕಾರಿಗಳು, ಹಿರಿಯ ನಾಯಕರ ಸಂಧಾನದಿಂದಾಗಿ ಅವತ್ತು ವಿವಾದ ಶಾಂತವಾಗಿತ್ತು. ಇವರು ತಮ್ಮ ಪುಡಾರಿತನವನ್ನು ತೋರಿಸ್ಕೊಳ್ಳೋದಕ್ಕೆ ಬೇಕಾಗಿ ಈ ರೀತಿಯಾದಂತಹ ಪದ ಬಳಕೆಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಇಂಥವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲೇಬೇಕು. ಇದೀಗ ಮತ್ತೆ ಬ್ಯಾನರ್ ಗಲಾಟೆ ಆಗಿದೆ. ಮತ್ತದೇ ಮಹಿಳಾ ಅಧಿಕಾರಿಯನ್ನು ಟಾರ್ಗೆಟ್ ಮಾಡುವಂತಹ ಕೆಲಸವನ್ನು ರಾಜೀವ್ ಗೌಡ ಮಾಡಿರುವಂಥದ್ದು. ಹೀಗೆ ಈತ ಆಡಿರ್ತಕ್ಕಂತಹ ಮಾತು ಸಹಜವಾಗಿಯೇ ಪ್ರತಿಪಕ್ಷಕ್ಕೆ, ಅದರಲ್ಲೂ ವಿಶೇಷವಾಗಿ JDSಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಕಾಂಗ್ರೆಸ್ ನಾಯಕರ ಸಂಸ್ಕೃತಿ, ಭಾಷೆ, ನಡತೆ ಬಹಿರಂಗ ಅಂಥೇಳಿ JDS ಟೀಕಾ ಪ್ರಹಾರವನ್ನು ಮಾಡಿದೆ. BJP ಕೂಡ ಅದೇ ಸ್ವರೂಪದಲ್ಲಿ ಟೀಕೆಯನ್ನು ಮಾಡಿದೆ. ಪ್ರತಿಪಕ್ಷ ನಾಯಕ, ಮೇಲ್ಮನೆಯ ಪ್ರತಿಪಕ್ಷ ನಾಯಕ ನಾರಾಯಣಸ್ವಾಮಿ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯವ್ಯಾಪಿ ಹೋರಾಟ ಮಾಡೋದಕ್ಕೆ JDS ಕರೆ ಕೊಟ್ಟಿದೆ. ನಾಳೆಯಿಂದಲೇ ಪ್ರತಿಭಟನೆಯನ್ನು ನಡೆಸುವಂತಹ ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ. JDS ಪಕ್ಷದ ವತಿಯಿಂದ ಕೂಡ ದೂರು ನೀಡಿ ಕಾನೂನು ಹೋರಾಟಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ರಾಜೀವ್ ಗೌಡನನ್ನು ಕಾಂಗ್ರೆಸ್ನಿಂದ ವಜಾಗೊಳಿಸಬೇಕು ಅಂತ ಹೇಳಿ JDS ಆಗ್ರಹಿಸಿದೆ. ರಾಜೀವ್ ಗೌಡನನ್ನು ಕಾಂಗ್ರೆಸ್ನವರು ವಜಾಗೊಳಿಸಬೇಕು ಅಂತೇಳಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಮಧ್ಯಪ್ರವೇಶಕ್ಕೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ಯಾಕಂದರೆ ಮಹಿಳಾ ಅಧಿಕಾರಿಗೆ ಈ ರೀತಿಯಾಗಿ ಹೀನಾಮಾನವಾಗಿ ನಿಂದಿಸ್ತಾನೆ ಅಂತ ಹೇಳಿದರೆ ಅಂತಹ ವ್ಯಕ್ತಿಯ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕು ಅಂತ ಹೇಳಿ, ಆತನ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕು. ಅದರಲ್ಲಿ ಯಾವುದೇ ರೀತಿಯಂತಹ ಮುಲಾಜನ್ನು ಸರ್ಕಾರ ತೋರಬಾರ್ದು. ತಮ್ಮವರು ನಮ್ಮವರು ಅಂತ ಹೇಳ್ಕೊಂಡಿದ್ರೆ ಈ ರೀತಿಯಾಗಿ ಇದು ಸರ್ಕಾರಕ್ಕೆ ಕಪ್ಪು ಮಸಿಯನ್ನು ಬಳಿಯುವಂತಹ ಕೆಲಸವನ್ನು ರಾಜೀವ್ ಗೌಡ ಮಾಡಿದ್ದಾನೆ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಆತನ ಮೇಲೆ ಕ್ರಮವನ್ನು ಕೈಗೊಂಡು ಆ ಕಪ್ಪು ಮಸಿಯನ್ನು ಒರೆಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಇಲ್ಲದೆ ಹೋದರೆ ಆ ಕಪ್ಪು ಮಸಿ ಸರ್ಕಾರಕ್ಕೆ ಅಂಟಿಕೊಳ್ಳುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಡ್ಲಘಟ್ಟ ಶಾಸಕರಾಗಿರುವಂತಹ ರವಿಕುಮಾರ್ ಹಾಗೆಯೇ ಮೇಲ್ಮನೆಯ ಪ್ರತಿಪಕ್ಷ ನಾಯಕರಾಗಿರುವಂತಹ ಛಲವಾದಿ ನಾರಾಯಣಸ್ವಾಮಿ ಅವರು ಮಾತನಾಡಿದರೆ ತೋರಿಸ್ತಾರೆ. ಇವತ್ತು ಅವ್ರ ಮೇಲೆ ಪ್ರಕರಣ ದಾಖಲೆ ಮಾಡ್ತಕ್ಕಂಥದ್ದು ಇವತ್ತು ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಪಕ್ಷದ ವತಿಯಿಂದ ಈಗಾಗಲೇ ಅವ್ರ ಮೇಲೆ ಪ್ರಕರಣ ದಾಖಲೆ ಆಗಿದೆ. ಮತ್ತು ನಗರಸಭೆ ಆಯುಕ್ತರು ಸಹ ಇವತ್ತು ಅವ್ರ ಮೇಲೆ ಪ್ರಕರಣ ದಾಖಲೆ ಮಾಡಲಿಕ್ಕೆ ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವತ್ತು ಅವ್ರ ಮೇಲೆ ಕೇಸನ್ನು ಕೊಟ್ಟಿದ್ದಾರೆ. ಅವನು ಯಾವಳು ತೆಗೆದಿದ್ದು ಬ್ಯಾನರು ಅಂದರೆ ಅವರು ಪೌರ ಕಾರ್ಮಿಕರು, ಅವರು ಪರಿಶಿಷ್ಟ ಜಾತಿ ವರ್ಗಗಳೇ ಬರ್ತದೆ. ಅದರಿಂದಾಗಿ ಅವರ ಇದನ್ನು ಕೇಸ್ ಹಾಕಬೇಕಾಗುತ್ತದೆ. ಅಟ್ರಾಸಿಟಿಯಲ್ಲಿ ಅವ್ರ ಮೇಲೆ ಕೇಸ್ ಹಾಕಬೇಕಾಗುತ್ತೆ. ದಂಗೆ ಅಂದಿದ್ದಕ್ಕೆ ಗೂಂಡಾ ಕಾಯ್ದೆಯಲ್ಲಿ ಅವರನ್ನ ಅರೆಸ್ಟ್ ಮಾಡಬೇಕಾಗುತ್ತೆ. ಅಧಿಕಾರಿಯನ್ನ ಓ ಅಂತ ಮಾತಾಡ್ತಾರಲ್ಲ, ಇವುಗಳನ್ನೆಲ್ಲ ಹೇಗೆ ಸಹಿಸಿಕೊಂಡಿರಬೇಕು? ಕಾಂಗ್ರೆಸ್ನ ಸಂಸ್ಕೃತಿಯನ್ನ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ ಅವರು. ಆದ್ರಿಂದ ಗೂಂಡಾ ಕಾಯ್ದೆಯಲ್ಲಿ ಇವರನ್ನ ಬಂಧಿಸಬೇಕು ಅಂತ ಕೇಳಿದೆ. ಇಷ್ಟೆಲ್ಲ ಆದಾಗ KPCC ಅಧ್ಯಕ್ಷರಾಗಿರ್ತಕ್ಕಂತಹ DK ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಅನ್ನೋದು ತೋರಿಸ್ತಾರೆ. ಅಭ್ಯರ್ಥಿಯಾಗಿದ್ದಂಥ ರಾಜೀವ್ ಗೌಡ ಅವರು ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ದೊಡ್ಡ ಪ್ರತಿಭಟನೆ ನಡೆದಿ ಈಗ ಅವರು ದೂರು ಕೂಡ ದಾಖಲು ಮಾಡಿದ್ದಾರೆ ಸರ್ ಅಧಿಕಾರಿ. ಕರೆ ಆಗ್ಲಿಕ್ಕೆ ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ತೀವಿ. ಕರೆ ಆಗ್ಲಿಕ್ಕೆ ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ತೀವಿ. ನೋಡಿ, ಇಂಥ ವಿಚಾರಗಳನ್ನು ಕೂಡ ಕ್ಯಾಶುವಲ್ ರಿಯಾಕ್ಷನ್ಗೆ ಶಿವಕುಮಾರ್ ಅವರು ಸೀಮಿತರಾಗಿದ್ದಾರೆ. ಅಲ್ಲಿ ಶಿವಕುಮಾರ್ ಅವರಿಗೆ ಸರಿಯಾದಂಥ ಮಾಹಿತಿ ಆ ಕ್ಷಣದಲ್ಲಿ ಇತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಈಗಾದರೂ ಅವರಿಗೆ ಗೊತ್ತಾಗಿರಬಹುದು. ಆ ವ್ಯಕ್ತಿಯ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾಗಿರುವಂಥದ್ದು ಶಿವಕುಮಾರ್ ಅವರ ಜವಾಬ್ದಾರಿಯೂ ಕೂಡ. ಯಾಕಂದರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿದ್ದಾರೆ ಅವರು. ಕಾಂಗ್ರೆಸ್ ಪಕ್ಷದ ಒಬ್ಬ ಡಿಫೀಟೆಡ್ ಕ್ಯಾಂಡಿಡೇಟ್ ಈ ರೀತಿಯಾಗಿ ಮಾತನಾಡ್ತಾ ಹೋದರೆ ಅವರ ಜವಾಬ್ದಾರಿ ಏನು, ಕಾಂಗ್ರೆಸ್ನವರ ಜವಾಬ್ದಾರಿ ಏನು, ಹಾಗೆಯೇ ಈ ವ್ಯಕ್ತಿಯ ವಿರುದ್ಧ ನಿಜಕ್ಕೂ ಸರ್ಕಾರ ಯಾವ ಕ್ರಮವನ್ನು ಕೈಗೊಳ್ಳುತ್ತೆ? ಈ ರೀತಿಯಾದಂಥ ಅವಾಚ್ಯ ಶಬ್ದಗಳ ಪದಬಳಕೆ ಪೌರ ಕಾರ್ಮಿಕರಲ್ಲಿ ತೆರವು ಮಾಡಿದರೆ
ಬಾಯಿಗೆ ಬಂದಂಗೆ ಬೈದಿರುವಂತಹ ಸ್ವರೂಪ ಇದೆಯಲ್ಲ, ಬೆಂಕಿ ಹಚ್ಚುತ್ತೀನಿ, ಚಪ್ಪಲಿಯಿಂದ ಹೊಡಿಸ್ತೀನಿ, ಈ ಮಾತುಗಳು ಬಂದಿರುವಂತಹ ಆಡಿರ್ತಕ್ಕಂತಹ ಈ ಚಪ್ಪಲಿ ರಾಜೀವನನ್ನು ಯಾವ ರೀತಿಯಾದಂಥ ಕ್ರಮವನ್ನು ಸರ್ಕಾರ ಕೈಗೊಳ್ಳುತ್ತೆ ಅಂತೇಳಿ ನೋಡಬೇಕಾಗಿದೆ.